ಕಾಕರ ಶರಣ್ರೆ ಶರಣು ಯಾವ ಊರ್ರಿ? ನಮ್ದು ನರಗುಂದ ತಾಲೂಕು ತುರ್ಕೋಡು ಗ್ರಾಮ ರೀ. ಹೌದ್ರಿ, ಈ ಕಡೆ ಬಂದದ್ರಿ? ಇಲ್ಲಿ ನಾವು ಅಯೋಧ್ಯೆ ರಾಮ ಮಂದಿರಕ್ಕೆ ಬಂದಿದ್ವಿ. ಹಾ ರೀ. ಏನ್ರಿ ಏನ್ ಗೌರ್ಮೆಂಟ್ ಇದು ಹಾ ಎಂತ ನುಚ್ಚದನ ಮಾಡ್ತತಿ. ಎಲ್ಲಿ ಹೋದ್ರು ಬ್ಲಾಕ್ ಮಾಡುದು ರೋಡ್ ಬಂದ್ ಮಾಡುದು ಹಾ ರೀ. ಹಿಂಗ್ ಮಾಡಿ ಒಟ್ಟ ಅವಕಾಶ ರೈತರಿಗೆ ಅವಕಾಶ ಅನ್ನೋದು ಇಲ್ಲ, ಬಂದಂತ ಪ್ಯಾಸೆಂಜರ್ಗೆ ಅವಕಾಶ ಇಲ್ಲ. ಹಾ ರೀ. ಏನು ಈಗ ಯಾರು ಬರಕ್ ಹೋಗ್ಬೇಡ್ರಿ. ಎಷ್ಟ್ ದಿನ ಆದ್ರಿ ನೀವು ಬಂದ ಅಯೋಧ್ಯ? ನಾವು ಈಗ 4 ದಿನ ಆತ್ರಿ. 4 ದಿನದಿಂದ ಇಲ್ಲೇ ಅದಿರಿ? ಮುಂಜಾನೆ ಕಟ್ ಮಾಡುದು, ಸಂಜೆಲಿ ಕಟ್ ಮಾಡುದು, ಏನ ರಾತ್ರಿ ಹೊತ್ತು ಆಟ ಬಿಡುದು. ಹಾ ರೀ. ಇಂತ ಕೆಲಸ ಮಾಡಕ್ ಹತ್ಬಿಟ್ಟಾರ ಗೌರ್ಮೆಂಟ್ನವರು. ನಿಮ್ಗೆ ಹೆಂಗ ಅನಿಸ್ತು ಪ್ರವಾಸ ಇದು? ನಮ್ಗೆ ಪ್ರವಾಸ ಏನಂತ ಸರಿ ಅನ್ಸೋಲ್ದ್ರಿ. ಈಗ ಮುಂದೆ ಬರೋರಿಗೆ ಏನ್ ಹೇಳ್ತೀರಿ? ದುಡ್ಡು ಅಂತಾರ್ರಿ. 2 ಕಿಲೋಮೀಟರ್ಗೆ 50 ರೂಪಾಯಿ ಕೇಳ್ತಾರು, ಹಾ ಕಿಲೋಮೀಟರ್ 50 ರೂಪಾಯಿ ಕೇಳ್ತಾರು. ಹಾ ರೀ. ಏನ್ ಮಾಡುದ್ರಿ? ಮತ್ತೆ ಕರ್ನಾಟಕದಿಂದ ಬಹಳ ಮಂದಿ ಬರಕತ್ತೀರಿ, ಅವ್ರಿಗೆಲ್ಲ ಏನ್ ಹೇಳ್ತೀರಿ? ಈಗೇನ 10ನೇ ತಾರೀಕಿನಂತ ಬರ್ರಿ. ಅವ್ರಿಗೊಂದು ಮಾಹಿತಿ ಕೊಡ್ರಿ ನೋಡೋಣ. ನಮ್ಮ ಕರ್ನಾಟಕದಿಂದ ಬರುವಂತವ್ರಿಗೆ, ಕರ್ನಾಟಕದ ಲಿಂದ ಬರುವಂತ ಪ್ಯಾಸೆಂಜರ್ ಎಲ್ಲರಿಗೂ ಹಾ ರೀ 10ನೇ ತಾರೀಕಿನಂತ ಬರ್ರಿ. ಕೈ ಮುಗಿದು ಹೇಳ್ತೇವ್ರಿ, ಬರಾಕ್ ಹೋಗ್ಬೇಡ್ರಿ. ಈಗ ಪ್ರಯಾಗರಾಜಕ್ಕಂತ ಬಂದಂತ ಪ್ರವಾಸಿಗರು ಎಲ್ಲರೂ ಕಾಶಿ, ಅಯೋಧ್ಯೆ ಮಂದಿರ, ಪ್ರಯಾಗರಾಜ ಅಂತೇಳಿ ಬಂದು ಅಷ್ಟು ಇಲ್ಲೇ ಟೆಂಟ್ ಹಾಕ್ಬಿಟ್ಟಾರಿ. ಎಂತ ಗದ್ಲ, ದೊಡ್ಡ ಗದ್ಲ. 250 ಜನ ಸತ್ತು ಹೋಗಾರ. 250 ಜನ ಸತ್ತಿದ್ದಾರೆ. ಹಾ ರೀ. ಏನ್ ಮಾಡುದು? ನೀವೆಲ್ಲ ಸುಖವಾಗಿ ಬರ್ರಿ, ಆರಾಮ್ ಹೋಗ್ರಿ. ನಿಮ್ಮ ಕಡೆಯಿಂದ ನೋಡ್ರಿ, ಆಯ್ತು, ಮತ್ತೆ ಸಿಗ್ತೇವ್ರಿ. ಥ್ಯಾಂಕ್ ಯು ಸರಿ. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನೋಡಿ, ಇದೇ ಉದಾಹರಣೆ. ನಮ್ಮ ಬಸ್ಸಲ್ಲಿ ಬಂದಂಥ ಪ್ಯಾಸೆಂಜರ್ಗೆ ನೊಂದು ಬೆಂದು ಬೇಸತ್ತು ಹೋಗ್ಬಿಟ್ಟಿದ್ದಾರೆ. ಯಾಕಂದರೆ ಪ್ರವಾಸಕ್ಕಂತ ಬಂದಿದ್ದಾರೆ, ಆದರೆ ಅವ್ರ ಪರಿಸ್ಥಿತಿ ಹೇಗಾಗಿದೆ ಅಂದರೆ ಎಲ್ಲೋದ್ರೂ ಎಂಟ್ರಿ ಇಲ್ಲ, ಎಲ್ಲ ಕಡೆ ಜಾಮು, ಎಲ್ಲ ಕಡೆ ಬ್ಲಾಕು, ಒಂದು ರೂಮ್ ಸಿಗ್ತಾ ಇಲ್ಲ. ಒಂದು ಟಾಯ್ಲೆಟ್ ಬಾತ್ರೂಮ್ ಹೋಗೋದು ತುಂಬ ಕಷ್ಟ. ಎಲ್ಲ ಕಡೆ 10 ಕಿಲೋಮೀಟರ್ ನಡಿಬೇಕು. ನೋಡಿ ಸರ್, ಇದು ರೋಡ್ ತೋರಿಸ್ತೀನಿ ನಿಮಗೆ. ಆಟೋದಲ್ಲಿ ಹೋಗ್ತಾ ಇದ್ದೀನಿ ಇವಾಗ. 55 ರೂಪಾಯಿ ಕೊಟ್ಟು 100 ರೂಪಾಯಿ ಕೊಟ್ಟು ನೋಡಿ ಯಾವ ಥರ ನಮ್ಮ ಒಳಗಡೆಯಿಂದ ಕರ್ಕೊಂಡು ಹೋಗ್ತಾ ಇದ್ದಾರೆ. ಪರಿಸ್ಥಿತಿ ಇದೆ, ಅದು ಅಲ್ಲಿವ್ರಿಗೆ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಯಾರು ಬರೋದಿದ್ರೆ 10 ತಾರೀಕಿನ ಮೇಲೆ ಬನ್ನಿ. ಅಲ್ಲಿವರೆಗೂ ದಯವಿಟ್ಟು ಬರೋಕ್ಕೆ ಹೋಗಬೇಡಿ ಸರ್. ಮತ್ತು ನನ್ನ ಕಡೆಯಿಂದ ವಿನಂತಿ. ಪ್ರಯಾಗರಾಜದ್ದು ಅದು ಹೇಳ್ರಿ.